ಸ್ವಾಮೀಜಿ ವಿರುದ್ಧ ಸಮರ, ಕಾಂಗ್ರೆಸ್ ಹೋರಾಟವನ್ನು ಬೆಂಬಲಿಸಿ ಸಿಎಂ ಸಿದ್ದರಾಮಯ್ಯ ಕರೆ. ಸರ್ಕಾರಿ ಸೇವೆ ಜನರ ಮನೆ ಬಾಗಿಲಿಗೆ, ಶಾಸಕರು ಮತ್ತು ಆಡಳಿತ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮ ಶ್ರೀನಿವಾಸಪುರದಲ್ಲಿ ಅದ್ದೂರಿ ಚಾಲನೆ. ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ, ಅಪಾರ ಮೌಲ್ಯದ ಗಾಂಜಾ ಸೀಸ್, ಆರೋಪಿಗಳು ವಶಕ್ಕೆ. ಬೃಹತ್ ಪ್ರತಿಭಟನಾ ಸಭೆಗೆ ಸಾವಿರಾರು ಮಂದಿ ಆಗಮನ, ಕೈ ಮುಖಂಡರು ಕಾರ್ಯಕರ್ತರ ಎಡವಟ್ಟು, ರಸ್ತೆಯಲ್ಲಿ ಮಣ್ಣು ಪಾಲಾದ ಉಪಹಾರ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಗ್ರಾಮೀಣ ಜನರ ಉದ್ಯೋಗದ ಹಕ್ಕನ್ನು ಕಸಿಯುತ್ತಿರುವ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ರದ್ದುಪಡಿಸಿ ಮನರೇಗಾ ಮರುಸ್ಥಾಪಿಸುವವರೆಗೆ ದೇಶದಾದ್ಯಂತ ಕಾಂಗ್ರೆಸ್ ನಡೆಸುತ್ತಿರುವ ಹೋರಾಟವನ್ನು ಬೆಂಬಲಿಸಬೇಕೆಂದು ರಾಜ್ಯದ ಜನರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದರು. ಸನ್ಮಾನ್ಯ ಸಿದ್ದರಾಮಯ್ಯರವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಬರಮಾಡಿಕೊಳ್ಳಬೇಕು ಅಂತ ಹೇಳಿ ಪ್ರಾರ್ಥನೆ. ಈಗ ತಾನೇ ವೇದಿಕೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ವಿಶಾಲವಾದ ಜಾಗದಲ್ಲಿ ಮನರೇಗಾ ಬಚಾವ್ ಬೃಹತ್ ಪ್ರತಿಭಟನಾ ಸಭೆಯನ್ನು ಆಯೋಜಿಸಲಾಗಿತ್ತು. ಕೇಂದ್ರದ ಬಿಜೆಪಿ ಸರ್ಕಾರ ಮನರೇಗಾ ಹೆಸರನ್ನು ಬದಲಾಯಿಸಿರುವುದನ್ನು ಖಂಡಿಸಿ ಬೃಹತ್ ಜನಸಂಗ್ರಾಮ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷ ವೇದಿಕೆ ನಿರ್ಮಾಣ ಮಾಡಿತ್ತು. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಇಂದು ದೇಶಾದ್ಯಂತ ಮನರೇಗಾವನ್ನು ಉಳಿಸಿ ಅಭಿಯಾನ ಪ್ರಾರಂಭಿಸಲಾಗಿದೆ. ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಮನರೇಗಾವನ್ನು ರದ್ದುಪಡಿಸಿ ವಿಬಿ ರಾಮ್ಜಿ ಕಾಯ್ದೆಯನ್ನು ಜಾರಿ ಮಾಡಿದೆ. ಮನರೇಗಾದ ರದ್ದು ಅಗತ್ಯವಿರಲಿಲ್ಲ. ಕೂಲಿಕಾರರು, ಆದಿವಾಸಿಗಳು, ಸಣ್ಣ ರೈತರಿಗೆ, ಮಹಿಳೆಯರಿಗೆ ಉದ್ಯೋಗದ ಅನುಕೂಲ ಕಲ್ಪಿಸುವ ದಿಸೆಯಲ್ಲಿ 2005ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ನಾಯಕಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಈ ಕಾಯ್ದೆ ಜಾರಿಯಾಯಿತು. ಇದೇ ಕಾಯ್ದೆಯಲ್ಲದೆ ಶಿಕ್ಷಣ, ಆಹಾರ, ಮಾಹಿತಿ ಹಕ್ಕು ಸೇರಿದಂತೆ ಹಲವು ಜನಪರ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದರು. ಆದರೆ ಈ ಎಲ್ಲ ಜನಪರ ಕಾಯ್ದೆಗಳನ್ನು ದುರ್ಬಲಗೊಳಿಸುವ ಕೆಲಸವನ್ನು ಮೋದಿಯವರ ನೇತೃತ್ವದ ಸರ್ಕಾರ ಮಾಡುತ್ತಿದೆ ಎಂದರು. ಅದಕ್ಕೋಸ್ಕರನೇ ಗ್ರಾಮ ಸ್ವರಾಜ್ಯ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಅವರು. ಈ ಗ್ರಾಮ ಸ್ವರಾಜ್ಯ ಆಗ್ತಕ್ಕಂಥದ್ದು ಆಗ್ಬೇಕಾದ್ರೆ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಕೆಲಸ ಕೇಳ್ತಕ್ಕಂಥವ್ರು, ಕೂಲಿ ಕಾರ್ಮಿಕರು, ಆದಿವಾಸಿಗಳು, ಮಹಿಳೆಯರು, ಸಣ್ಣ ರೈತರು, ಇವರೆಲ್ಲರಿಗೂ ಕೂಡ ಉದ್ಯೋಗವನ್ನ ಕೊಡ್ತಕ್ಕಂಥ ಕಾಯ್ದೆ ಸುಮಾರು 100 ದಿನಗಳು ಒಂದು ವರ್ಷದಲ್ಲಿ 100 ದಿನಗಳು ಉದ್ಯೋಗ ಗ್ಯಾರಂಟಿ ಖಾತ್ರಿ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಯಾರೇ ಉದ್ಯೋಗ ಬೇಕಾದವರು ಅವರ ಗ್ರಾಮದಲ್ಲಿ, ಅವರ ಪಂಚಾಯಿತಿನಲ್ಲಿ ಕೆಲಸ ಬೇಕು ಅಂತ ಹೇಳಿದ್ರೆ, ಅರ್ಜಿ ಹಾಕಿದ್ರೆ ಆ ಕೆಲಸವನ್ನ ಕೊಡಲೇಬೇಕಾಗಿತ್ತು. ಕೊಡದೆ ಹೋದ್ರೆ ಭತ್ಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು. ಇಂಥ ಕಾಯ್ದೆಯನ್ನ ಕಿತ್ತಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಈ ಉದ್ಯೋಗ ಬೇಕು ಅನ್ನೋದನ್ನ ತೀರ್ಮಾನ ಮಾಡತಕ್ಕಂಥದ್ದು ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮ ಸಭೆಗಳು. ಇದನ್ನ ಈ ಅಧಿಕಾರವನ್ನ ಕಿತ್ತಾಕಿದ್ದಾರೆ. ಈಗ 365 ದಿನದಲ್ಲಿ ಯಾವಾಗ ಬೇಕಾದ್ರೂ ಕೂಡ ಕೆಲಸ ಕೇಳಬಹುದಾಗಿತ್ತು. ಈಗ 60 ದಿನಗಳು ವ್ಯವಸಾಯದ ದಿನಗಳಲ್ಲಿ ವ್ಯವಸಾಯದ ಚಟುವಟಿಕೆಗಳು ಪ್ರಾರಂಭ ಆದಾಗ ಕೊಡಗಿಲ್ಲ, 60 ದಿನಗಳು ಕೊಡಗಿಲ್ಲ. ಜೊತೆಗೆ ಕೆಲಸ ತೀರ್ಮಾನ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಲ್ಲಿ ಇಂಥ ಪಂಚಾಯತಿನಲ್ಲಿ ಕೆಲಸ ಆಗಬೇಕು ಅಂತಂದ್ರೆ ಆ ಕೆಲಸಕ್ಕೆ ಅನುದಾನ ಕೊಟ್ಟಾಗ ಮಾತ್ರ ಪ್ರಾರಂಭ ಆಗ್ತದೆ. ಇಲ್ಲದೆ ಹೋದ್ರೆ, ಅನುದಾನ ಕೊಡದೆ ಹೋದ್ರೆ
ಅಲ್ಲಿ ಕೆಲಸ ಆಗೋದಿಲ್ಲ. ಆದ್ರಿಂದ ಉದಾಹರಣೆಗೆ ನಮ್ಮ ಪಂಚಾಯತಿನಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳ್ತೀವಿ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ರೆ ನಮ್ಮ ಪಂಚಾಯತಿನಲ್ಲಿ ಕೆಲಸ ಆಗ್ಬಹುದು. ಅಥವಾ ನಿಮ್ಮ ಪಂಚಾಯತಿನಲ್ಲಿ ಕೆಲಸ ಇಲ್ಲ ಅಂತಂದ್ರೆ ಕೆಲಸ ಇಲ್ಲ. ಒಂದ್ ಕಡೆ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಕೊಡಬೇಕು, ಇನ್ನೊಂದು ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಇರೋದಿಲ್ಲ. ಸೊ ಇದು ಈ ಹೊಸ ಕಾಯ್ದೆ VBG ರಾಮ್ ಜಿ ಕಾನೂನಲ್ಲಿ ಮಾಡಿರ್ತಕ್ಕಂಥ ಕೆಲಸ. ಅದಕ್ಕೋಸ್ಕರ ನಾವು ಮನ್ರೇಗವನ್ನೇ ಮುಂದುವರಿಸಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ತೀವ್ರ ಒತ್ತಡ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಮನ್ರೇಗಾ ಕಾಯ್ದೆನಲ್ಲಿ ಕಾಂಟ್ರಾಕ್ಟ್ಗಳಿರಲಿಲ್ಲ. ಈಗ ಅಪರೋಕ್ಷವಾಗಿ ಕಾಂಟ್ರಾಕ್ಟ್ಗಳು ಬರ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕಾಗ್ತದೆ. ಇನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾತನಾಡಿ, ಕೇಂದ್ರ ಸರ್ಕಾರ VB ರಾಮ್ಜಿ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಮನರೇಗಾವನ್ನು ಮರುಜಾರಿಗೊಳಿಸಬೇಕು. ಜನರ ಉದ್ಯೋಗದ ಹಕ್ಕನ್ನು ಮರುಸ್ಥಾಪಿಸಬೇಕು. ಪಂಚಾಯತ್ ಸ್ವಯಂ ಆಡಳಿತದ ಹಕ್ಕು ಮರುಸ್ಥಾಪನೆ, ದಿನಕ್ಕೆ 400 ರೂಪಾಯಿಗಳ ಕನಿಷ್ಠ ವೇತನವನ್ನು ದೇಶಾದ್ಯಂತ ನೀಡಬೇಕು. ಈ ಬೇಡಿಕೆಗಳು ಈಡೇರುವವರೆಗೆ ನಮ್ಮ ಆಂದೋಲನ ನಿಲ್ಲುವುದಿಲ್ಲ ಎಂದರು. ರೈತ ವಿರೋಧಿ ಕಾಯ್ದೆಗಳನ್ನು ಹೋರಾಟದ ಫಲವಾಗಿ ರದ್ದುಗೊಳಿಸಲಾಯಿತು. ಅದೇ ರೀತಿಯಲ್ಲಿ ಈ ಹೋರಾಟ ನಿಲ್ಲುವುದಿಲ್ಲ. ಈ ಹೋರಾಟಕ್ಕೆ ರಾಜ್ಯದ ಜನರೆಲ್ಲರೂ ನಮ್ಮ ಜೊತೆಯಾಗಬೇಕು. ಹಳ್ಳಿಗಾಡಿನ ಜನರಿಗೆ ಅನುಕೂಲ ಕಲ್ಪಿಸುವ ಮನರೇಗಾ ಯೋಜನೆಯ ಮರುಸ್ಥಾಪಿಸುವ ಕಾಂಗ್ರೆಸ್ನ ಸಾರ್ಥಕ ಉದ್ದೇಶಕ್ಕೆ ಜನರು ಬೆಂಬಲಿಸಬೇಕು ಎಂದರು. ಇದು ಮನ್ರೇಗಾ ಕಾರ್ಯಕ್ರಮ ಏನು ಇವತ್ತು ಈ ಹೋರಾಟ ಇಟ್ಕೊಂಡಿದ್ದೇವೆ, ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ 20 ವರ್ಷದ ಹಿಂದೆ ಮಾನ್ಯ ಬಡ ಜನತೆಯ ಉದ್ಯೋಗವನ್ನ ಹೊಟ್ಟೆ ತುಂಬುವಂತ ಒಂದು ಕಾರ್ಯಕ್ರಮ ಇದೆಯಲ್ಲ, ಅವರ ಕೈಗೆ ಕೆಲಸವನ್ನು ಕೊಡುವಂತ ಕಾರ್ಯಕ್ರಮ ಇದೆಯಲ್ಲ, ಇಡೀ ದೇಶಕ್ಕೆ ಒಂದು ಬದಲಾವಣೆ, ಒಂದು ಕ್ರಾಂತಿಕಾರಿಯಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಇಟ್ಟು ಗ್ರಾಮ ಪಂಚಾಯತಿಗಳು ಈ ಕಾರ್ಯಕ್ರಮವನ್ನು ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿತು. ಹಸಿದ ಹೊಟ್ಟೆಗೆ ಖಾಲಿ ಜೋಬ್ಗೆ ಇವತ್ತು ಅದರ ನೋವು ಏನು ಅಂತೇಳಿ ಅರಿವಿದೆ. ಕನ್ನಡಿಗರ ಮೇಲೆ, ಭಾರತದ ಬಡಜನತೆ ಮೇಲೆ ಇದೊಂದು ದೊಡ್ಡ ಅನ್ಯಾಯ ನಡೀತಾ ಇದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಪಂಚಾಯತಿಗಳಲ್ಲಿ 60% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. 40% ಬಿಜೆಪಿ ಇರುವಂತ ಯಾವ ರಾಜ್ಯದಲ್ಲೂ ಕೂಡ ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಪಕ್ಕದ ರಾಜ್ಯದ ಚಂದ್ರಬಾಬು ನಾಯ್ಡು ಅವರು ಕೂಡ ನಮ್ಮ ಕೈಲಿ ಕೊಡಕ್ಕಾಗಲ್ಲ, ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಅವ್ರಿಗೆ ಎದುರುಕೊಂಡು ಎಲ್ಲಿ ಸರ್ಕಾರ ಬಿದ್ದೋಗ್ಬಿಡ್ತದೋ ಅಂತ ಹೇಳಿ ಅವ್ರಿಗೇನೋ ಒಂದು ಪಾಲಿಶ್ ಮಾಡಿ ಓಟನ್ನು ಹಾಕ್ಸ್ಕೊಂಡ್ರು. ಆದ್ರೆ ಇವತ್ತು ಈ ಬಡ ಜನತೆಯ ಉಳಿಸ್ಕೊಳ್ಳಿಕ್ಕೆ ನಾವು ಕೆಲಸವನ್ನ ನಾವು ಮಾಡಿಕೊಂಡು ಹೋಗಬೇಕಾಗ್ತದೆ. ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಉಚಿತವಾಗಿ ನಿಮ್ಮ ಮನೆಯನ್ನ ಬೆಳಗಿಸ್ತಾ ಇದ್ದೇವೆ. ನನ್ನ ತಾಯಿಂದಿರು ಸೋದರಿಯರೆಲ್ಲ ಉಚಿತವಾಗಿ ಪ್ರಯಾಣ ಬೆಂಗಳೂರಿಗೆ, ದೇವಸ್ಥಾನಗಳಿಗೆ, ನೆಂಟರ ಮನೆಗೆ, ಬೀಗರ ಮನೆಗೆಲ್ಲ ಕೂಡ ಇವತ್ತು ಮಾಡ್ತಾ ಇದ್ದಾರೆ. 5 ಕೆಜಿ ಅಕ್ಕಿ, ಇನ್ನು ಮೇಲೆ 5 ಕೆಜಿ ಬೇರೆ ಬೇರೆ ಪದಾರ್ಥಗಳನ್ನು ಕೊಟ್ಟು 10 ಕೆಜಿ ಕೊಡುವಂತ ತೀರ್ಮಾನ ನಮ್ಮ ಸರ್ಕಾರ ಮಾಡಿದೆ. ತಾಯಂದಿರ ಮಡ್ಲಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡುವಂತ ಐತಿಹಾಸಿಕ ತೀರ್ಮಾನ ಬಿಜೆಪಿಯವರೆಲ್ಲ ಟೀಕೆ ಮಾಡ್ತಾ ಇದ್ರು, ನರೇಂದ್ರ ಮೋದಿ ಟೀಕೆ ಮಾಡ್ತಾ ಇದ್ರು. ಈಗ ನಮ್ಮ ಖಾತ್ರಿ ಯೋಜನೆ, ಈ ಪಂಚ ಗ್ಯಾರಂಟಿ ಯೋಜನೆ ಇಡೀ ದೇಶದ ಯೋಜನೆ ಆಗಿದೆ. ಇದನ್ನ ಯಾವ ಕಾರಣಕ್ಕೂ ನಿಲ್ಲಕ್ಕೆ ನಾವು ಬಿಡುದಿಲ್ಲ, ನಿಮ್ ಕೈಲಿ ನಿಲ್ಸಕ್ಕಾಗ್ಲಿಲ್ಲ. ಬಡವರ ಬದುಕಿಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ. ಬಂಧುಗಳೇ,
ಹೋರಾಟ ಮಾಡುವನು ಗೆದ್ದೇ ಗೆಲ್ತಾನೆ. ಕಾರ್ಯಕ್ರಮದಲ್ಲಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್, ಕೆಎಚ್ ಮುನಿಯಪ್ಪ, ಬೈರತಿ ಸುರೇಶ್, ಶಾಸಕರಾದ ಪ್ರದೀಪ್ ಈಶ್ವರ್, ಕೊತ್ತೂರು ಮಂಜುನಾಥ್, ಶರತ್ ಬಚ್ಚೇಗೌಡ, ವೈ ನಂಜೇಗೌಡ, ಪುಟ್ಟಸ್ವಾಮಿಗೌಡ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸುವ ಉದ್ದೇಶದಿಂದ ಶಾಸಕರು ಮತ್ತು ತಾಲೂಕು ಆಡಳಿತ ನಡೆ ಗ್ರಾಮಗಳ ಕಡೆ ವಿಶೇಷ ಅಭಿಯಾನಕ್ಕೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅದ್ದೂರಿ ಚಾಲನೆ ಸಿಕ್ಕಿದೆ. ಮನವಿಯನ್ನು ಕೊಟ್ಟಿದ್ದೀರಿ, ಸಂತೋಷ. ಏನು ಅನುಕೂಲ ಬೇಕೋ ನಾನು ಮಾಡ್ಕೊಡೋದಕ್ಕೆ ಸಿದ್ಧನಿದ್ದೇನೆ. ಭಾನುವಾರ ನನಗೆ ಒಂದು ಚರ್ಚೆ ಮಾಡಿ ನಿಮ್ಗೆಲ್ಲರಿಗೂ ಕೂಡ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುದಿಮಡುಗು, ರಾಯಲ್ಪಾಡು, ಯರಂವಾರಪಲ್ಲಿ ಮತ್ತು ಅಡ್ಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮವನ್ನು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನೂರಾರು ಗ್ರಾಮಸ್ಥರು ಪಡಿತರ ಚೀಟಿ, ಪಿಂಚಣಿ, ಕಂದಾಯ ದಾಖಲೆಗಳು ಹಾಗೂ ಕೃಷಿ ಇಲಾಖೆಯ ಸವಲತ್ತುಗಳ ಬಗ್ಗೆ ಅಹವಾಲು ಸಲ್ಲಿಸಿದರು. ಅಧಿಕಾರಿಗಳೊಂದಿಗೆ ನೇರ ಸಂವಾದ ನಡೆಸಿದ ಶಾಸಕರು, ಸರ್ಕಾರದ ಯೋಜನೆಗಳು ಕಚೇರಿ ಗೋಡೆಗಳಿಗೆ ಸೀಮಿತವಾಗಬಾರದು, ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಸಿಗದಿದ್ರೆ ಅಭಿಯಾನಕ್ಕೆ ಅರ್ಥವಿರುವುದಿಲ್ಲ ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ರಾಯಲ್ಪಾಡು ಗ್ರಾಮದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಶಾಸಕರು, ತಾಲೂಕಿನಲ್ಲಿ ಸಕ್ರಿಯವಾಗಿರುವ ಲ್ಯಾಂಡ್ ಗ್ರಾಬರ್ಸ್ ಜಾಲದ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ಭೂಗಳ್ಳರ ಹಾವಳಿ ಮಿತಿಮೀರಿದೆ. ಇದರಿಂದ ಸಾರ್ವಜನಿಕ ಆಸ್ತಿಗೆ ಧಕ್ಕೆಯಾಗುತ್ತಿದ್ದು, ತಹಸೀಲ್ದಾರ್ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಈ ಜಾಲವನ್ನ ಮಟ್ಟ ಹಾಕಬೇಕು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವ 30 ಎಕರೆ ಸರ್ಕಾರಿ ಜಮೀನನ್ನ ಅಕ್ರಮ ಮುಕ್ತಗೊಳಿಸಿ. ಇಲ್ಲಿ ಬಡವರಿಗೆ 500ರಿಂದ 1000 ನಿವೇಶನಗಳ ಸುಸಜ್ಜಿತ ಟೌನ್ಶಿಪ್ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು. ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಈಗಾಗಲೇ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗಿದೆ ಎಂದರು. ಹೇಳಿದ್ದೇನೆ, ನಿಮಗೆ ಒಳ್ಳೇದಾಗುತ್ತೆ. ನಿಮ್ಮಿಂದ ಏನು ಅನ್ಯಾಯ ಆಗಿಲ್ಲ, ನನಗೆ ಗೊತ್ತಿದೆ ಯಾರಿಂದ ಅನ್ಯಾಯ ಆಗಿದೆ ಅಂತ. ಈ ತಾಲೂಕಲ್ಲಿ ಆಗ್ತಾ ಇದೆ ಅಂತ. ಈಗ ಈ ದರೋಡೆಕಾರರಿದ್ದಾರೆ ಈ ತಾಲೂಕಲ್ಲಿ, ಲ್ಯಾಂಡ್ ಗ್ರಾಬರ್ಸ್ ಅಂದ್ರೆ ಈ ಜಮೀನನ್ನ ಹುಡ್ಕೊಳ್ಳೋರು, ಜಮೀನನ್ನ ಕಳ್ತನ ಮಾಡೋರು ದರೋಡೆಕೋರರಿದ್ದಾರೆ. ಒಂದು ಗ್ಯಾಂಗು, ಆ ಗ್ಯಾಂಗಿನಿಂದ ಈ ತಹಸೀಲ್ದಾರ್ ಕೂಡ ಪಾಪ ಸ್ಕ್ಯಾಪ್ ಬೋರ್ಡ್ ಬಲಿಪಶು ಆಗಿದೆ. ಇಲ್ಲಿ 30 ಎಕರೆ ಇದೆ. 30 ಎಕರೆ ನೀವು ಹೋಗೋ ದಾರಿಯಲ್ಲಿ ಹೈವೇನಲ್ಲಿ ಇದೆ. ಅದನ್ನ ನಿಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಅದನ್ನ ಪಾಣಿ ಕೂಡ ಕೊಟ್ಟಿದ್ದೇನೆ. ಈ ಪಾಣಿ ಕುಡಿಪ ಪಾಣಿ ಎಲ್ಲ ಇದೆ. ಅದು ಯಾರು ಅನ್ಯಾಯವಾಗಿ ಆಕ್ರಮಿಸಿಕೊಂಡಿದ್ದಾರೆ ಅವೆಲ್ಲ ಕೂಡ ವಿಕೆಟ್ ಮಾಡಿಸಿ ಒಂದು ಟೌನ್ಶಿಪ್ ಮಾಡಿಸಿ ಸುಮಾರು ಒಂದು 500 ಸೈಟ್ ಆಗುತ್ತೆ, 500,000 ಸೈಟ್ ಆಗುತ್ತೆ. ಅದನ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ನಾನು ತಹಸೀಲ್ದಾರ್ಗೆ ನಿಮ್ಮ ಜವಾಬ್ದಾರಿ ಬಹಳ ಹೆಚ್ಚಿಗಿದೆ. ಅವರು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅಲ್ಲ. ಪಾಪ ಅವರ ಜವಾಬ್ದಾರಿ ಬಹಳದಷ್ಟಿದೆ. ಇವತ್ತು ಅನೇಕ ಜನಕ್ಕೆ ಖಾತೆಗಳಾಗಬೇಕಾಗಿದೆ. ಮತ್ತೆ ಪಿ ನಂಬರ್ಸು ಅದೇನೋ ಸಮಸ್ಯೆ ಇದೆ. ತಾಲೂಕು ಆಫೀಸಿನಲ್ಲಿ ಸಮಸ್ಯೆಗಳು ಇವೆಲ್ಲ ಆದಷ್ಟು ಬೇಗ ನಿವಾರಣೆ ಮಾಡಬೇಕು ಅಂತ ತಮ್ಮನ್ನ ನನ್ನ ಕಳಕಳಿಯಿಂದ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈ ಅಭಿಯಾನದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ದೊಡ್ಡ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಸ್ಟಮ್ಸ್ ಅಧಿಕಾರಿಗಳಿಂದ 3 ಪ್ರತ್ಯೇಕ ಪ್ರಕರಣಗಳಲ್ಲಿ ಅಪಾರ ಮೌಲ್ಯದ ಗಾಂಜಾ ಸೀಸ್ ಮಾಡಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಆರೋಪಿಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಸ್ಟಮ್ಸ್ ಅಧಿಕಾರಿಗಳು ಹಾಂಗ್ಕಾಂಗ್ ಮತ್ತು ಬ್ಯಾಂಕಾಕ್ನಿಂದ ತರುತ್ತಿದ್ದ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಹಾಂಗ್ಕಾಂಗ್ ಪ್ರಯಾಣಿಕನಿಂದ 31.5 ಲಕ್ಷದ 600 ಗ್ರಾಂ ಹೈಡ್ರೋಪೋನಿಕ್ ಗಾಂಜಾ, ಬ್ಯಾಂಕಾಕ್ ಪ್ರಯಾಣಿಕನಿಂದ ಸುಮಾರು 2 ಕೋಟಿ 8 ಲಕ್ಷ ಬೆಲೆ ಬಾಳುವ 8 ಕೆಜಿ ಗಾಂಜಾ ಸೇರಿದಂತೆ ಮತ್ತೊಂದು ಪ್ರಕರಣದಲ್ಲಿ ಬ್ಯಾಂಕಾಕ್ನಿಂದ ಬಾಕ್ಸ್ನಲ್ಲಿ ಬಂದಿದ್ದ 62 ಲಕ್ಷದ 1.8 ಕೆಜಿ ಮೌಲ್ಯದ ಗಾಂಜಾವನ್ನ ಕಸ್ಟಮ್ಸ್ ಅಧಿಕಾರಿ
ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಪ್ರಯಾಣಿಕರ ಬ್ಯಾಗ್ ಪರಿಶೀಲನೆ ವೇಳೆ ಅಕ್ರಮ ಗಾಂಜಾ ಸಾಗಾಟ ದೃಢಪಟ್ಟಿದ್ದು, ಕೂಡಲೇ ಆರೋಪಿಗಳನ್ನ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆಯ ಅಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಪಟ್ರೇನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು. ದಿನಾಂಕ 2/3/2026 ಸೋಮವಾರದಂದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೂಲದೇವರಿಗೆ ಪಂಚಾಮೃತ ಅಭಿಷೇಕ, ಬೆಣ್ಣೆ ಅಲಂಕಾರ ಏರ್ಪಡಿಸಲಾಗಿರುತ್ತದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತನು ಮನ ಧನವನ್ನ ಅರ್ಪಿಸಿ ದೈವಿ ಕಾರ್ಯದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಧಾನ ಅರ್ಚಕರು ಪವನ್ ಶರ್ಮಾ 6362661157. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪಟ್ರೇನಹಳ್ಳಿ ಗ್ರಾಮಸ್ಥರು. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಆಪೋಸಿಟ್ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಪಕ್ಷದ ಬೃಹತ್ ಪ್ರತಿಭಟನಾ ಸಭೆಗೆ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಜನರನ್ನು ಕರೆತರಲಾಗಿತ್ತು. ಇಲ್ಲೊಂದು ಕಡೆ ಮುಖಂಡರು, ಕಾರ್ಯಕರ್ತರ ಎಡವಟ್ಟಿನಿಂದ ರಸ್ತೆಯಲ್ಲೆಲ್ಲ ಹೊಟ್ಟೆಗೆ ಸೇರಬೇಕಾಗಿದ್ದ ಅನ್ನ ಮಣ್ಣು ಪಾಲಾಗಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ ಅಗಲಗುರ್ಕಿ ರಾಷ್ಟ್ರೀಯ ಹೆದ್ದಾರಿ ಬಳಿಯ ವಿಶಾಲವಾದ ಪ್ರದೇಶದಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮನರೇಗಾ ಬಚಾವೋ ಬೃಹತ್ ಪ್ರತಿಭಟನಾ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಗೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ಸಹ ಸಾವಿರಾರು ಜನರನ್ನು ಬಸ್ಗಳಲ್ಲಿ ಕರೆತರಲಾಗಿತ್ತು. ಅದರಂತೆ ಮಂಚೇನಹಳ್ಳಿಯಿಂದಲೂ ಸಹ ಜನರನ್ನು ಬಸ್ಗಳಲ್ಲಿ ಕರೆತರಲಾಗಿತ್ತು. ಮಂಚೇನಹಳ್ಳಿಯಿಂದ 1 ಕಿಲೋಮೀಟರ್ ದೂರದಲ್ಲಿ ಕಾರ್ಯಕ್ರಮಕ್ಕೆ ಬರುವ ಜನರಿಗೆ ಕಾಂಗ್ರೆಸ್ ಮುಖಂಡರು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದರು. ಈ ವೇಳೆ ಅನ್ನದ ಪ್ಯಾಕೆಟ್ಗಳನ್ನು ಹಾಗೂ ನೀರಿನ ಬಾಟಲ್ಗಳನ್ನು ಸಭೆಗೆ ಬರುವವರಿಗೆ ಕಾರ್ಯಕರ್ತರು ಹಂಚಿದ್ದಾರೆ. ಕೆಲವರು ಬಸ್ನಲ್ಲಿ ಕುಳಿತು ಉಪಹಾರ ಸೇವಿಸುತ್ತಿದ್ದರೆ, ಹಲವರು ಅನ್ನದ ಪ್ಯಾಕೆಟ್ಗಳು, ನೀರಿನ ಬಾಟಲ್ಗಳು ನೆಲದಲ್ಲಿ ಎಲ್ಲೆಂದರಲ್ಲಿ ಬಿದ್ದು ರಾರಾಜಿಸುತ್ತಿತ್ತು. ಹೊಟ್ಟೆ ಸೇರಬೇಕಾದ ಅನ್ನದ ತುತ್ತು ಮಣ್ಣು ಪಾಲಾಗಿತ್ತು. ಇದನ್ನು ಕಂಡು ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಪಾದಚಾರಿಗಳು ಹಾಗೂ ವಾಹನ ಸವಾರರು ಅನ್ನ ಬಿಸಾಡಿರುವವರ ವಿರುದ್ಧ ಕಿಡಿಕಾರುತ್ತಿದ್ದರು.
ಇನ್ನು ಜನರನ್ನು ತುಂಬಿಸಿಕೊಂಡು ಕೆಎಸ್ಆರ್ಟಿಸಿ ಬಸ್ಗಳು ಮುಂದೆ ಹೋಗುತ್ತಿದ್ದರೆ, ಇನ್ನೊಂದೆಡೆ ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಸಂಚರಿಸಬೇಕಾಗಿದ್ದ ವಾಹನ ಸವಾರರು ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸುಮಾರು 1 ಕಿಲೋಮೀಟರ್ನಷ್ಟು ದೂರ ವಾಹನಗಳು ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದ ದೃಶ್ಯಗಳು ಕೂಡ ಕಂಡುಬಂದಿತು. ನಾಸೀರ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಭಕ್ತರ ಮನೆಗಳಲ್ಲಿ ದಸರಿಘಟ್ಟದ ಪುರಾಣ ಪ್ರಸಿದ್ಧ ಶ್ರೀ ಚೌಡೇಶ್ವರಿ ದೇವಿ ಪ್ರತ್ಯಕ್ಷರಾಗಿದ್ದು, ನೂರಾರು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಭಕ್ತಿ ಭಾವದೊಂದಿಗೆ ದೈವಿ ಕಾರ್ಯಕ್ರಮ ನೆರವೇರಿತು. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಸಮೀಪದಲ್ಲಿರುವ ದಸರಿಘಟ್ಟದ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನವು ಪುರಾತನ ಶಕ್ತಿಪೀಠವಾಗಿ ಪ್ರಸಿದ್ಧವಾಗಿದೆ. ಹುತ್ತದ ಮೇಲೆ ನೆಲೆಸಿರುವ ದೇವಿ ದೇವಾಲಯದ ಮುಂಭಾಗದಲ್ಲಿರುವ ಎತ್ತರದ ಕಾಡು ಈಚಲ ಮರದೊಂದಿಗೆ ಅಪೂರ್ವ ದೈವಿಕ ಸನ್ನಿಧಿಯನ್ನೇ ಹೊಂದಿದ್ದಾಳೆ. ದೇವಾಂಗ ಸಮುದಾಯದ ಆರಾಧ್ಯ ದೇವತೆಯಾಗಿರುವ ಶ್ರೀ ಚೌಡೇಶ್ವರಿ ದೇವಿ ದುಷ್ಟ ಶಕ್ತಿಗಳನ್ನು ನಾಶ ಮಾಡಿ ಭಕ್ತರಿಗೆ ಜ್ಞಾನ, ಶಕ್ತಿ ಹಾಗೂ ರಕ್ಷಣೆ ನೀಡುವ ಮೂಲ ದೇವತೆ ಎಂಬ ನಂಬಿಕೆ ಇರುವ ಪವಿತ್ರ ದೇವಿಯ ಮೂಲ ವಿಗ್ರಹವು ವಿಶೇಷ ದೈವ ಕಾರ್ಯದ ನಿಮಿತ್ತ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದು, ನಗರದ ವಾಪಸಂದ್ರ ಪ್ರದೇಶದಲ್ಲಿರುವ ಗೆರಗಿರೆಡ್ಡಿ ಎಂಬ ಭಕ್ತರ ಮನೆಯಲ್ಲಿ ವಿಶೇಷ ದರ್ಶನ ನೀಡಿದೆ. ದೇವಿಯ ಆಗಮನಕ್ಕೆ ಕಾದಿದ್ದ ನೂರಾರು ಭಕ್ತಾದಿಗಳು ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿ ಆರತಿ ಬೆಳಗಿ ಹೂವು, ಹಣ್ಣು, ಪ್ರಸಾದ ಸಮರ್ಪಣೆ ಮಾಡಿದರು. ದೇವಿಯ ದರ್ಶನ ಪಡೆದು ಕುಟುಂಬ ಸಮೇತ ಪುನೀತರಾದ ಭಕ್ತರು ಈ ಅಪೂರ್ವ ಕ್ಷಣವನ್ನು ತಮ್ಮ ಜೀವನದ ಸ್ಮರಣೀಯ ದಿನವೆಂದು ಬಣ್ಣಿಸಿದರು. ಶಕ್ತಿಶಾಲಿನಿ ನಗೆ ಪಾಡುತ್ತಲೇ ಎತ್ತುವೆ ನಾನಾಸಿ ವಂದಿಸುವ ಭವ್ಯ ದಿವ್ಯ ರೂಪಿಣಿ ರಾಜರಾಜೇಶ್ವರಿ ಚಿತ್ತದಲ್ಲಿ ದ್ರೋಪಿಣಿ ನಿನಗೆ ಚಿನ್ನದ ಅರಿವಾಣದಲ್ಲಿ ಬೆಳಗುವೆ ನಾನಾರತಿ ಚಿನ್ನದ ಅರಿವಾಣದಲ್ಲಿ. ಈಗ ಆದಿಚುಂಚನಗಿರಿ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಯವರ 81ನೇ ಪಟ್ಟಾಭಿಷೇಕದ್ದು ಮತ್ತು ಆಂಜನೇಯ ಸ್ವಾಮಿ 15 ವರ್ಷ ಪೂರೈಸಿ ಅದರದ್ದು ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರು 13 ವರ್ಷ ಪಟ್ಟಾಭಿಷೇಕ ಆಗಿ ಈ 3 ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ನಡೆಯಿತು. ಅದರಲ್ಲಿ ಈ ತಾಯಿನ ಯಾವಾಗಲೂ ದೊಡ್ಡವರಿದ್ದಾಗ ಬಾಲಗಂಗಾಧರನಾಥ ಸ್ವಾಮಿಯವರು ಎಲ್ಲ ಇದಕ್ಕೂ ಕರೆಸಿ ಆ ಅಮ್ಮ ಪೂಜೆ ಮಾಡಿ ಒಳ್ಳೆಯದು ಅದು ಹೇಳಿದ್ದನ್ನು ಕೆಲಸಗಳೆಲ್ಲ ಮಾಡಿ ಹಾಗೇ ಬೆಳೀತಾ ಇತ್ತು. ನಾನು ಸುಮಾರು 30-35 ವರ್ಷಗಳು ಆ ಅಮ್ಮ ಸ್ವಾಮಿ ಮಠ ನನಗೆ ಒಂದು ನೆಂಟು 24x24 ಅನ್ನಂಗೆ ಮಾಡ್ಕೊಂಡು ಬರ್ತಿದ್ವಿ. ಇವತ್ತು ಅಲ್ಲಿ ಇದ್ದಕ್ಕಿದ್ದಂಗೆ ನಮ್ಮ ಗೌಡ್ರಿಗೆ ನಮ್ಮ ಮನೆ ತನಕ ಏನನ್ನ ಅಮ್ಮನ ದಯಮಾಡ್ಸೋಕ್ಕಾಗುತ್ತೆ ಅಂದರೆ ಆಯಿತು ಅಂದರು. ನಾನು ಅಲ್ಲಿ ನಮಸ್ಕಾರ ಮಾಡಿ ಪೂಜೆ ಮಾಡಿ ಅಮ್ಮ ನಮ್ಮ ಮನೆ ತನಕ ಬಂದು ಹೋಗ್ತಾಯಿ ಅಂತ ಒಂದು ನಮಸ್ಕರಿಸ್ಕೊಂಡೆ. ಆಮೇಲೆ ತಕ್ಷಣ ಅವ್ರು ಫೋನ್ ಮಾಡಿ ಬರ್ತಾಯಿದ್ದೀವಿ, ಇನ್ನೊಂದು 15 ನಿಮಿಷದಲ್ಲಿ ಇಲ್ಲಿ ಬಿಡ್ತಾಯಿದ್ದೀವಿ ಅಂದರು. ನಾವು ತರಾತುರಿ ಅಂತ ಹಣ್ಣು ಕಾಯಿ ಪೂಜೆ ಸಾಮಾನು ಎಲ್ಲ ಇಟ್ಕೊಂಡ್ವಿ. ನಮ್ಮ ಸ್ನೇಹಿತರುಗಳಿಗೆಲ್ಲ ಹೇಳಿದ್ವಿ.
ಬಂದು ಅವರು ಬಂದರು, ಅವರೆಲ್ಲ ಬಂದಿದ್ದಕ್ಕೂ ಸಂತೋಷ. ಅಮ್ಮ ಬಂದು ಖುಷಿಯಾಗಿ ಎಲ್ಲ ಪೂಜೆ ಎಲ್ಲ ಪುರಸ್ಕಾರ ಮನೆಯಲ್ಲಿ ಸಂತೋಷವಾಗಿ ಎಲ್ಲರೂ ಮಾಡಿದ್ದಕ್ಕೆ ನಮಗೆ ಅಷ್ಟೇ ಸಂತೋಷ ಆಯಿತು. ಇನ್ನು ಭಕ್ತಾದಿಗಳು ಶ್ರೀ ಚೌಡೇಶ್ವರಿ ದೇವಿಯ ಬಳಿ ತಮ್ಮ ನೋವುಗಳನ್ನು ಹಂಚಿಕೊಂಡು ಮನಸ್ಸಿನಲ್ಲಿದ್ದ ಕೋರಿಕೆಗಳನ್ನು ದೇವಿಯ ಮುಂದಿಟ್ಟಿದ್ದರು. ದೇವಿಯು ಕೂಡ ಭಕ್ತಾದಿಗಳಿಗೆ ಕಷ್ಟಗಳಿಗೆ ದಾರಿ ತೋರಿಸಿದ್ದಾಳೆ ಎಂಬ ನಂಬಿಕೆಯಲ್ಲಿದ್ದರು. ಗಾಯತ್ರಿ ಭಾಸ್ಕರ್ ಅಣ್ಣ ಮನೆಗೆ ದೇವ್ರನ್ನ ಕರೆಸಿದ್ದಾರೆ. ತುಂಬ ತುಂಬ ಸಂತೋಷ ಆಯಿತು. ಮನಸ್ಸಲ್ಲಿ ಏನೋ ನೆಮ್ಮದಿ ಅನಿಸ್ತಾ ತಾಯಿನ ನೋಡಿ. ಆ ತಾಯಿನ ಏನೋ ಒಂದು ಕೇಳಿದೆ, ಆ ತಾಯಿ ನಿಂಗೆ ನೆರವೇರಿಸ್ಕೊಡ್ತೀನಮ್ಮ ಅಂದರು. ಎಲ್ಲ ಸರಿ ಹೋಗುತ್ತಮ್ಮ ಅಂದರು. ಆ ತಾಯಿನ ಎಷ್ಟೋ ದೂರ ಹೋಗ್ಬೇಕಾಗಿತ್ತಂಥದ್ದು ಆ ತಾಯಿ ಇಲ್ಲಿಗೆ ಬಂದು ನಮಗೆ ದರ್ಶನ ಕೊಟ್ಟಿದ್ದಾಳೆ ಅಂದರೆ ನಾವು ಮಾಡಿ ತುಂಬ ಪುಣ್ಯ. ಏನೋ ಈ ದಿನ ನನಗೆ ಬಂದಿರೋದು ಏನೋ ಆ ತಾಯಿನ ಇವತ್ತು ನೋಡಿದೆ, ನನಗೆ ತುಂಬಾ ಆನಂದ ಆಯಿತು. ಹೇಳ್ಕೊಳಕ್ಕಾಗಲ್ಲ, ಅದು ಮನಸ್ಸಲ್ಲೇ ಗೊತ್ತಿರುತ್ತೆ. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆ ತಾಯಿನ ಕೇಳ್ಕೊತೀನಿ. ಆ ಚೌಡೇಶ್ವರಿ ಅಮ್ಮ ಏನೋ ಆ ತಾಯಿನ ನೋಡ್ತಾ ಇದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ನೋಡೋಣ ಅಂತಲೇ ಅನಿಸ್ತು. ತುಂಬ ಆ ತಾಯಿ ಆನಂದಭರಿತವಾಗಿದ್ಲು. ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲಲಿಲ್ಲ. ಎಲ್ಲರೂ ತಿಪ್ಟೂರು ಗಂಟ ಹೋಗ್ತಾರಂಥದ್ದು ಆ ತಾಯಿ ಇಲ್ಲಿಗೆ ಬಂದು ನಮ್ಗೆ ದರ್ಶನ ಕೊಟ್ಟಿದ್ದಾಳೆ ಅಂದರೆ ನಾವು ಮಾಡಿರೋ ಅದೃಷ್ಟನೇ ಅಲ್ವಾ. ಎಲ್ಲರನ್ನೂ ದೇವ್ರು ಚೆನ್ನಾಗಿಟ್ಟಿರಲಿ ಅಂತ ಆ ತಾಯಿನ ಕೇಳ್ಕೊತೀವಿ. ಅದನ್ನು ಆ ತಾಯಿನ ನಮ್ಮ ಮನಸ್ಸಲ್ಲಿಟ್ಟು ಕೇಳಿದ್ವಿ. ಅದಾಗುತ್ತೆ ಅಂದರು. 1 ತಿಂಗಳಾಗಬೇಕಮ್ಮ, ನಾನು ನೋಡ್ಕೊತೀನಮ್ಮ ಅಂದಲ್ಲಿ. ಏನೋ ಆ ತಾಯಿ ನಿಜವಾಗ್ಲೂ ನನಗೆ ಬಂದು ನುಡಿಸಿದ್ಲು ಅಂತಲೇ ಅನಿಸ್ತು ನನಗೆ. ಇಲ್ಲ ಆ ತಾಯಿನೇ ನಮ್ಮ ಕೇಳ್ತು. ನಾನು ಕೇಳಿದಕ್ಕೆ ಆ ತಾಯಿ ನಾನು ನಡೆಸ್ಕೊಡ್ತೀನಮ್ಮ ಅಂತ ಕೇಳಿದ್ದನ್ನು ನಾನು ನೆರವೇರಿಸ್ತೀನಮ್ಮ. ಬರೆದು ಅವ್ರು ಬರೀತಾರೆ. ಆ ಬರೆದಿದ್ದರಲ್ಲಿ ಆ ತಾಯಿ ಬರೆದಿದ್ದನ್ನು ಅವರು ವಾಕ್ಯ ಮಾಡಿ ಹೇಳಿದರು, ಆ ತಾಯಿ ನಿಮಗೆ ಮುಂದಿನ ತಿಂಗಳಲ್ಲಿ ಒಳ್ಳೇದು ಮಾಡ್ತಾರೆ ಅಂತ. ಮನಸ್ಸಿಗೆ ಅಂತ ಅನ್ನೋದಕ್ಕಿಂತ ತಾಯಿ ನೋಡಿದ ತಕ್ಷಣವೇ ನಂಗೆ ಒಳ್ಳೇದು ಅನ್ನಿಸ್ತು. ತುಂಬ ತುಂಬ ಏನೋ ಒಂದು ಆನಂದ. ಇನ್ನು ಭಕ್ತಿ ಭಾವ ಸಂಭ್ರಮ ಹಾಗೂ ಶ್ರದ್ಧೆಯಿಂದ ನಡೆದ ಈ ದೈವಿಕ ಕಾರ್ಯಕ್ರಮವು ವಾಪಸಂದ್ರ ಭಾಗದಲ್ಲಿ ಧಾರ್ಮಿಕ ವಾತಾವರಣ ನಿರ್ಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಮಾಡಿತು. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. Another number 8886002009. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್,
floor mat, and all types of batteries and tires available. Royal Auto Spa. Visit once detailing walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS, ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ.
ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾಯಿಗಳು ದಾಳಿ ನಡೆಸಿ 11 ಕುರಿಗಳನ್ನು ಬಲಿ ತೆಗೆದುಕೊಂಡಿದ್ದಲ್ಲದೆ 8ಕ್ಕಿಂತ ಹೆಚ್ಚು ಕುರಿಗಳನ್ನು ವಿಪರೀತ ಗಾಯಗೊಳಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ನಾಯಿಗಳು ದಾಳಿ ನಡೆಸಿ 11 ಕುರಿಗಳನ್ನ ಬಲಿ ತೆಗೆದುಕೊಂಡಿದ್ದಲ್ಲದೆ 8ಕ್ಕಿಂತ ಹೆಚ್ಚು ಕುರಿಗಳನ್ನ ವಿಪರೀತ ಗಾಯಗೊಳಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗ್ರಹಾರಹಳ್ಳಿ ಗ್ರಾಮದಲ್ಲಿ ತಡರಾತ್ರಿ ನಡೆದಿದೆ. ಗ್ರಾಮದ ಚೌಡಪ್ಪ ಎಂಬುವವರಿಗೆ ಸೇರಿದ ಜಾಗದಲ್ಲಿ ರೈತ ಸತ್ಯನಾರಾಯಣ ಎಂಬುವವರು ಸುಮಾರು 50ಕ್ಕಿಂತ ಹೆಚ್ಚು ಕುರಿಗಳು ಸಾಕುತ್ತಿದ್ದು, ರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ಕುರಿಗಳ ಶೆಡ್ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ್ದು 11 ಕುರಿಗಳು ಸಾವನ್ನಪ್ಪಿವೆ ಹಾಗೂ 8 ಕುರಿಗಳಿಗೆ ವಿಪರೀತ ಗಾಯಗಳಾಗಿದ್ದು, ಸ್ಥಳಕ್ಕೆ ಪಶು ವೈದ್ಯರಾದ ಡಾಕ್ಟರ್ ಅಮರನಾಥ್ ರೆಡ್ಡಿ ಭೇಟಿ ನೀಡಿ ಗಾಯಗೊಂಡಿರುವ ಕುರಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ. ಸದ್ಯಕ್ಕೆ ಮೂಟ್ಕಿ ಚೇರ್ ಸರ್ ಕಣೆ ಸುತಾಮ್ ಅಯ್ಯೋ సెపరేట్ చేయి చెప్తా ఆ పిల్లకి ఇదేం లేదా ಸ್ಥಳಕ್ಕೆ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಹಾಗೂ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕುರಿಗಳು ಸಾವನ್ನಪ್ಪಿರುವ ಬಗ್ಗೆ ವರದಿ ತಯಾರಿಸಿ ಮೇಲಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ರೈತ ಸತ್ಯನಾರಾಯಣ ಕುರಿಗಳನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದು, ರಾತ್ರಿ ನಾಯಿಗಳ ದಾಳಿಗೆ 11 ಕುರಿಗಳು ಮೃತಪಟ್ಟಿದ್ದು, ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ನಷ್ಟ ಉಂಟಾಗಿರಬಹುದು ಎಂದು ಅಂದಾಜಿಸಲಾಗಿದೆ. సత్యనారాయణ మా ఊరు అగ్రార్పల్లి మిట్టపల్లి పంచాయతీ చింతామణి తాలూకు ఇట్లా గొర్రెలు వ్యవసాయం గొర్రెలు మేపుకొని జీవనం చేసేది మేము. రాత్రి ఎంత పొద్దులోనూ ఇట్లా కుక్కలు వచ్చి సాకిండే కుక్కలే వచ్చి ఇట్లా కోరిచి చంపేసినాయి. మాకు జీవనమాధారం అవే ఉండేది. మాకు నష్టపరిహారం కింద ఏమన్నా సహాయం చేయండి. గవర్నమెంట్ని ఇంకా మాకేమన్నా సహాయం చేయండి. 30 గొర్రెలు దాదాపు ఒక 5 లక్షల రూపాయలు లాసు మాకు దాన్ని నమ్ముకొని మేము జీవనం చేస్తూ ఉండేది. ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ರೈತನಿಗೆ ಪರಿಹಾರ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಮಂಚೇನಹಳ್ಳಿ ಲಕ್ಷ್ಮೀಪುರದಲ್ಲಿರುವ ಹನುಮಾನ್ ಕನ್ವೆನ್ಷನ್ ಹಾಲ್ನಲ್ಲಿ ವೀರ ಹನುಮಾನ್ ಇಂಗ್ಲಿಷ್ ಹೈಯರ್ ಪ್ರೈಮರಿ ಶಾಲೆಯ 31ನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಪುಟಾಣಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರನ್ನ ರಂಜಿಸಿದವು. ಬಣ್ಣ ಬಣ್ಣದ ಉಡುಗೆಗಳಲ್ಲಿ ವಿದ್ಯಾರ್ಥಿಗಳು ಗಮನ ಸೆಳೆದರು. ವಿದ್ಯಾರ್ಥಿಗಳ ನೃತ್ಯಕ್ಕೆ ಪ್ರೇಕ್ಷಕರು ಫಿದಾ ಆದರು. ಇನ್ನು ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಕೃಷ್ಣಪ್ಪನವರು ಮಾತನಾಡಿ ಶಾಲೆಯ ಸಾಧನೆಗಳ ಬಗ್ಗೆ ಗುಣಗಾನ ಮಾಡಿದರು. ಪ್ರಾರಂಭ ಮಾಡಿ ಆಗಿನಿಂದ ಇದುವರೆಗೂ ಒಂದು ಸತತವಾಗಿ ನನ್ನ ಪ್ರಯತ್ನ ಎಷ್ಟಿದೆಯೋ ಅಷ್ಟು ಸಾಧನೆ ಮಾಡಿ ಮಂಚೇನಹಳ್ಳಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂತ ಇನ್ನು ಮುಂದಿನ ಗುರಿ ಇದೆ. ಆ ಗುರಿಗೆ ತಮ್ಮೆಲ್ಲ ಪೋಷಕರ ಅಭಿಪ್ರಾಯ ತಗೊಂಡು ಅವರೆಲ್ಲ ಒಳ್ಳೆಯ ಅಭಿಪ್ರಾಯ ನನಗೆ ಕೊಡ್ತಾ ಇದ್ದಾರೆ. ನಾನು ಮುಂದೆ ಇನ್ನೂ ಬೆಳಿಬೇಕು, ಇನ್ನು ಏನೋ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕಂತ ನಾನು ಸ್ವಇಚ್ಛೆಯಿಂದ ಅವ್ರ ಕೋರಿಕೆ ಮೇರೆಗೆ ಇನ್ನೂ ಏನೋ ಮಾಡಬೇಕಂತ ನನ್ನ ಆಸೆ ಇದೆ. ಅದು ಆಸೆ ಆಕಾಂಕ್ಷೆಗಳು ಪೇರೆಂಟ್ಸ್ ಕಡೆಯಿಂದ ಬರಬೇಕು. ನನ್ನ ಇಷ್ಟು ಮಾತು ಹೇಳೋಕ್ಕೆ ನಾನು ಧನ್ಯವಾದಗಳು. ಸರ್, ನಮಗಿನ್ನೂ ಹೈಯರ್ ಎಜುಕೇಷನ್ವರೆಗೂ ಇಲ್ಲೇ ತಂದರೆ ನಮ್ಗೆ ಒಳ್ಳೆಯ ಅನುಕೂಲ ಇದೆ. ನೀವು ಅದನ್ನು ದಯವಿಟ್ಟು ಮಾಡಿಕೊಡ್ಬೇಕು ನಮಗೆ ಅಂತ ಕಡಿಮೆ ಖರ್ಚಲ್ಲಿ ಒಳ್ಳೆ ಅತ್ಯುನ್ನತ ಶಿಕ್ಷಣ ನಾನು ಕೊಡ್ತೀನಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಸರ್. ವರ್ಷಿಣಿ ಅಂತ
ಸ್ಕೂಲ್ ಹೆಸರು ಶ್ರೀ ವೀರ ಹನುಮಾನ್ ಇಂಗ್ಲೀಷ್ ಹೈಯರ್ ಪ್ರೈಮರಿ ಸ್ಕೂಲ್. ತುಂಬ ಖುಷಿ ಆಗ್ತಾ ಇದೆ. ಆ್ಯನ್ಯುವಲ್ ಡೇ ಸೆಲೆಬ್ರೇಟ್ ಮಾಡಿದ್ದು 31 ಇಯರ್ಸ್ ಆಯಿತು ಸ್ಕೂಲ್ ಓಪನ್ ಆಗಿ. ಸೊ ಇದು ಎಷ್ಟು ಪ್ರಾಕ್ಟೀಸ್ ಆ್ಯನ್ಯುವಲ್ ಡೇ ಇದೆ ಅಂತ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಾವೆಲ್ಲ ಖುಷಿಯಿಂದ ರೆಡಿಯಾಗಿ ನೀಟಾಗಿ ಪ್ರೋಗ್ರಾಮ್ ಎಲ್ಲ ನಡೆಸ್ಕೊಡ್ಲಿಕ್ಕೆ ಕಾರಣ ನಮ್ಮ ಪ್ರೆಸಿಡೆಂಟ್ ಸರ್. ಥ್ಯಾಂಕ್ ಯು ಪ್ರೆಸಿಡೆಂಟ್. ಚೆನ್ನಾಗಿ ರೆಡಿ ಆಗ್ತಾ ಇಲ್ಲೆಲ್ಲ ಓಡಾಡ್ತಾ ಖುಷಿಯಾಗಿ ಚೆನ್ನಾಗಿದ್ದೀವಿ. ಮತ್ತು ಕೃಷ್ಣಪ್ಪ ಸರ್ ಜೊತೆಗೆ ಈ ಸ್ಕೂಲ್ನ ಎಲ್ಲ ಟೀಚರ್ಸು ಅವ್ರಿಗೆ ನಿಜವಾಗ್ಲೂ ಅಪ್ರಿಷಿಯೇಟ್ ಇಡಬೇಕು. ಯಾಕಪ್ಪ ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಲೆಕ್ಚರ್ ಆ್ಯಂಡ್ ಸ್ಟೂಡೆಂಟ್ ಟೀಚರ್ಸು ದೇರ್ ಕಾಂಟ್ರಿಬ್ಯೂಟೆಡ್ ವೆರಿ ವೆಲ್. ಅಂತಂದರೆ ಏನಂತಂದರೆ ಅವರು ತುಂಬ ಉತ್ಸಾಹ ಭರಿತರಾಗಿ ಒಂದು ಕಾರ್ಯಕ್ರಮ ನಡೆಸ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ನಿಜವಾಗ್ಲೂ ಒಂದು ಶಾಲಾ ಅಭಿವೃದ್ಧಿ ಮಂಡಳಿಗಾಗಿರ್ಬೋದು, ಇಲ್ಲ ಕೃಷ್ಣಪ್ಪ ಸರ್ ಮ್ಯಾನೇಜ್ಮೆಂಟ್ಗಾಗಿರ್ಬೋದು, ಮತ್ತು ಸ್ಕೂಲ್ನ ಎಲ್ಲ ಟೀಚರ್ಸ್ಗೆ ನಾವು ತುಂಬ ಹೃದಯದಿಂದ ಧನ್ಯವಾದಗಳು ಹೇಳಬೇಕು. ಎಲ್ಲ ಪೇರೆಂಟ್ಸ್ಗೂ ಧನ್ಯವಾದ ಹೇಳಬೇಕು. ಇಂಥ ಕಾರ್ಯಕ್ರಮಗಳು ಮುಂದೆ ಬೆಳೀಲಿ. ಯಾಕಪ್ಪ ಅಂತಂದರೆ ಇಂಥ ಕಾರ್ಯಕ್ರಮಗಳು ಈಗೇನಾಗಿದೆ ಅಂತಂದರೆ ಮೊಬೈಲ್ಗಳು ಅಡಾಪ್ಟ್ ಆಗಿಬಿಟ್ಟಿದ್ದಾರೆ ಮಕ್ಕಳು. ಇಂಥ ಕಾರ್ಯಕ್ರಮಗಳು ನಡೆಯುವಂಥದ್ದೇ ಕಷ್ಟ. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನ ನಡೆಸಿ ಮಕ್ಕಳಲ್ಲಿ ಉತ್ಸಾಹಭರಿತರಾಗಿ ಅವ್ರನ್ನ ತುಂಬಿಸಿ ಅವ್ರಿಗೆ ಜೀವನಕ್ಕೆ ಒಳ್ಳೆಯ ಮಾರ್ಗದರ್ಶಕರಾಗಿ ತುಂಬಿಸೋಂಥ ಕೆಲಸಗಳು ನಾವು ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಸರ್. ಕಾರ್ಯಕ್ರಮದಲ್ಲಿ ನೂರಾರು ಪೋಷಕರು ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಂಡು ಖುಷಿ ಪಡುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಡಿಬಿಜಿ ರಾಮ್ಜಿ ವಿರುದ್ಧ ಸಮರ, ಕಾಂಗ್ರೆಸ್ ಹೋರಾಟವನ್ನು ಬೆಂಬಲಿಸಿ ಸಿಎಂ ಸಿದ್ದರಾಮಯ್ಯ ಕರೆ. ಸರ್ಕಾರಿ ಸೇವೆ ಜನರ ಮನೆ ಬಾಗಿಲಿಗೆ, ಶಾಸಕರು ಮತ್ತು ಆಡಳಿತ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮ ಶ್ರೀನಿವಾಸಪುರದಲ್ಲಿ ಅದ್ದೂರಿ ಚಾಲನೆ. ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ, ಅಪಾರ ಮೌಲ್ಯದ ಗಾಂಜಾ ಸೀಸ್, ಆರೋಪಿಗಳು ವಶಕ್ಕೆ. ಬೃಹತ್ ಪ್ರತಿಭಟನಾ ಸಭೆಗೆ ಸಾವಿರಾರು ಮಂದಿ ಆಗಮನ, ಕೈ ಮುಖಂಡರು ಕಾರ್ಯಕರ್ತರ ಎಡವಟ್ಟು, ರಸ್ತೆಯಲ್ಲಿ ಮಣ್ಣು ಪಾಲಾದ ಉಪಹಾರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.